ಕಳ್ಳರು ಸಾರ್ ಕಳ್ಳರು. ನಗರದಲ್ಲಿ ಜನರು ಏನೇನ್ ಕದೀತಾರೆ ಅಂತಾನೆ ಹೇಳೋಕಾಗಲ್ಲ. ಯಾಕಂದ್ರೆ ಫುಟ್ಪಾತ್ಗಳಲ್ಲಿ ಇರುವಂತ ಕಲ್ಲುಗಳು ಹೊರಬರ್ತಾ ಇದ್ದು ಅವುಗಳನ್ನು ಕೂಡ ಕದೀತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳರು ಫುಟ್ಪಾತ್ಗಳಿಗೆ ಹಾಕಿರುವಂತಹ ಕಾಬೂಲ್ ಸ್ಟೋನ್ಗಳನ್ನು ಕೂಡ ಬಿಡ್ತಾ ಇಲ್ಲ. ರಾಜಧಾನಿಯ ಕಳ್ಳರು ಫುಟ್ಪಾತ್ಗೆ ಹಾಕಿರುವ ಕಲ್ಲುಗಳನ್ನು ಬಿಡ್ತಿಲ್ಲ. ಒಂದ್ ಕಡೆ ರಸ್ತೆಗಳಲ್ಲಿ ಗುಂಡಿಗಳ ದರ್ಬಾರಿದ್ರೆ ಇತ್ತ ಫುಟ್ಪಾತ್ ಮೇಲೂ ಗುಂಡಿಗಳೇ ಕಾಣಿಸ್ತಿವೆ. ವಿಲ್ಸನ್ ಗಾರ್ಡನ್ನ 5ನೇ ಅಡ್ಡ ರಸ್ತೆಯಲ್ಲಿ ಕಳೆದ ವರ್ಷದ ಹಿಂದಷ್ಟೇ ಹಾಕಿದ್ದ ಕಾಬೂಲ್ ಸ್ಟೋನ್ಗಳು ಕಿತ್ತು ಕೈಗೆ ಬರ್ತಿವೆ. ಇದರಿಂದಾಗಿ ಕಳ್ಳರು ಅನಾಯಾಸವಾಗಿ ಕಲ್ಲುಗಳನ್ನ ಕಿತ್ತೊಯ್ತಿದ್ದು ಪಾದಚಾರಿಗಳು ನಡೆಯಲು ಸಂಕಷ್ಟ ಪಡ್ತಿದ್ದಾರೆ. ಅದು ಇದೆಲ್ಲ ಮಾಡೋ ಸ್ವಲ್ಪ ಅಫಿಷಿಯಲ್ಸ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾನು ಇದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಅಲ್ಲಿ ಕದ್ದು ಎತ್ಕೊಂಡೋಗಿ ಸೈಡ್ಗೆ ಸೆಂಟ್ರಿಗೆಲ್ಲ ಹಾಕಿರ್ತಾರೆ. ಇದೆಲ್ಲ ತಪ್ಪು ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ನು ನಗರದ ಶಿವಾಜಿನಗರ, ಮಲ್ಲೇಶ್ವರಂ, ಡಬಲ್ ರೋಡ್, ವಸಂತನಗರ, ಮತ್ತಿಕೆರೆ ಸೇರಿದಂತೆ ಸಾಕಷ್ಟು ಏರಿಯಾಗಳ ಫುಟ್ಪಾತ್ಗಳ ಸ್ಥಿತಿ ದುಸ್ಥಿತಿಯಲ್ಲಿವೆ. ಪಾದಚಾರಿಗಳು ಇಲ್ಲಿ ಹೆಜ್ಜೆ ಹಾಕಲು ಆಗದೆ ಪರದಾಡ್ತಿದ್ದಾರೆ. ನೋಡಿ, ಜನರು ಓಡಾಡಕ್ಕೆ ಜಾಗ ಇರೋದು ರೋಡ್, ಗಾಡಿ ಓಡಾಡಕ್ಕೆ, ಫುಟ್ಪಾತ್ ಇರೋ ಜನರು ಓಡಾಡಕ್ಕೆ. ಸೊ ಫುಟ್ಪಾತ್ ಇಲ್ಲ ಅಂದರೆ ನಾವೆಲ್ಲಿ ಓಡಾಡೋದು? ಸೊ ಫುಟ್ಪಾತ್ ನಿಜವಾಗ್ಲೂ ಎಲ್ಲೆಲ್ಲಿ ಹಾಳಾಗಿದೆ ಎಲ್ಲ ಸರಿ ಮಾಡಿಸ್ಬೇಕು. ಏನೇ ಹೇಳಿ, ಕಳಪೆ ಕಾಮಗಾರಿಯಿಂದ ಕಲ್ಲುಗಳು ಕಿತ್ತು ಬರ್ತಿದ್ರೆ ಕಾಬೂಲ್ ಸ್ಟೋನ್ಗಳನ್ನ ಸಿಕ್ಕವರು ಕದ್ದೊಯ್ತಿದ್ದಾರೆ. ಆದ್ರೆ ಪಾಲಿಕೆ ಅದ್ಯಾವಾಗ ನಿದ್ರೆಯಿಂದ ಏಳುತ್ತೋ ಗೊತ್ತಿಲ್ಲ.